ನೋಡಿ ಚಿಕನ್ ರೋಸ್ಟು ಇವತ್ತು ನೋಡಿದ್ರಲ್ವಾ, ಮಸ್ತ್ ಚಿಕನ್ ಕುರ್ಮಾ ರೋಸ್ಟು ತಿಂತಾ ಇದ್ದೀನಿ. ಪ್ರೀತಿ ಇರೋ ತಿನ್ನಿ, ಇಲ್ಲದೆ ಇದ್ದವ್ರು ಬೇಡಪ್ಪ, ಆಮೇಲೆ ಏನಪ್ಪ ಇವ್ ಮೈಸೂರು ಸುಂದರಿ ಹಿಂಗೆ ಅನ್ಬಿಟ್ಟ ಅಂತ ಏನಂತೀರ? ನೋಡಿ ಚಿಕನ್ದು ಕುರ್ಮಾ ಇವತ್ತು. ಮಧ್ಯಾಹ್ನದಲ್ಲಿ ಮಟನ್ನು ಕುರ್ಮಾ, ಇವತ್ತು ಚಿಕನ್ ಕುರ್ಮಾ ಸಾಂಬಾರು ಊಟ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಬರ್ತ್ಡೇ ಪ್ರಯುಕ್ತ, ನಮ್ಮ ಹೆಂಡತಿಯ ಬರ್ತ್ಡೇ ಪ್ರಯುಕ್ತ, ಶ್ರೀಮತಿಯವರ ಬರ್ತ್ಡೇ ಪ್ರಯುಕ್ತ ನಾವು ನಮ್ಮ ಮನೆಯವರ ಮಕ್ಕಳು, ಮರಿ, ಮಗ ಎಲ್ಲರೂ, ಮೊಮ್ಮಕ್ಕಳು ಎಲ್ಲರೂ ಕೂಡ ತಿಂತಾ ಇದ್ವಿ. ಅಲ್ಲೂ ಕೂಡ ಮಕ್ಕಳು ಮರಿ ಎಲ್ಲ ತಿಂದಿದ್ದು. ನೋಡಿ ತುಂಬ ಚೆನ್ನಾಗೈತೆ ಚಿಕನ್ನು ರೋಸ್ಟ್ ಮಾಡಿರೋದು. ತುಂಬ ಚೆನ್ನಾಗೈತೆ, ಒಳ್ಳೆ ಟೇಸ್ಟಿಯಾಗಿ ಮಾಡಿದ್ದಾರೆ ನಮ್ಮ ಶ್ರೀಮತಿಯವರು. ನಾನು ಮಾಡ್ತಾ ಇದ್ದೆ, ಆದರೆ ಈಗ ಸ್ವಲ್ಪ ಒಂದೊಂದು ಟೈಮಲ್ಲಿ ಅವ್ರಿಗೆ ಬಿಡ್ತೀವಿ ಮಾಡಿ ಅಂತ, ಅವರು ಅಚ್ಚುಕಟ್ಟಾಗಿ ಮಾಡಿ ನಮಗೆ ಪುನಃ ಬಿಡಿಸ್ತಾರೆ. ತಿಂತಾ ಇರ್ತೀವಿ. ಕೆಲವರು ಅಂತಾರೆ ಸುಂದರನ ಸುಂದರು ತಿನ್ನೋದ್ರಿಂದ ಏನಾರು ಆಯ್ತದೆ ಅಂತ ಹೇಳ್ತಿರ್ತಾರೆ. ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂದರೆ, ಅಂಥವ್ರಿಗೆ ಮಾತ್ರ ಇದು. ನನ್ನ ಪ್ರೀತಿ ಪಟ್ಟು ನೋಡುವಂಥ ಜನ ಯಾರ ಮಾತಕ್ಕೂ ಕಿವಿ ಕೊಡಬೇಡಿ. ಅನ್ನೋರು ಅಂತ ಇರ್ತಾರೆ, ಆಡೋರು ಆಡ್ತಾ ಇರ್ತಾರೆ. ನಿಮ್ಮ ವಿಡಿಯೋ, ನಿಮ್ಮ ಪ್ರಯತ್ನ, ನಿಮ್ಮ ಊಟ ನೀವು ಮಾಡಿ ಅಂತಾರೆ, ಅದನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಊಟ ಮತ್ತೊಮ್ಮೆ ಹೇಳ್ತೀನಿ, ಸ್ವಇಚ್ಛೆ ನೋಟ ಪರರಿಚ್ಛೆ. ಯಾರೇ ಏನೆಂದು ತಲೆ ಕೆಡಿಸ್ಕೊಳ್ಳಲ್ಲ, ಬಿಡಲ್ಲ. ನಾನು ಊಟ ಮಾಡ್ತಾನೆ ಇರ್ತೀನಿ. ಬೇಜಾರು ಮಾಡ್ಕೊಳ್ಳೋರಿಗೆ ನಾನೇನು ಮಾಡೋಕ್ಕಾಗಲ್ಲ. ಖುಷಿ ಪಡೋರು ಖಂಡಿತ ಖುಷಿ ಪಡ್ತಾನೆ ಇರ್ತಾರೆ. ಹಾಗಾಗಿ ಮಾಡ್ತಾನೆ ಇರ್ತೀನಿ, ತಿಂತಾನೆ ಇರ್ತೀನಿ. ಯಾವತ್ತು ನನಗೆ ಬೇಡ ಅನ್ನಿಸ್ತದೆ ಅವತ್ತು ನಾನು ಬಿಟ್ಟುಬಿಡ್ತೀನಿ. ಅವತ್ತಿಗೆ ನೀವು ತಿನ್ನಿ ಅಂದರು ಕೆಲವರು, ನಾನು ತಿನ್ನಲ್ಲ. ತಿನ್ನಬೇಡ ಅಂದರು ಅಂದಿರ್ತಾರಲ್ಲ, ಅವ್ರು ಖುಷಿ ಆಗ್ಬೋದು. ಏನಂತೀರ? ವಾವ್, ಗಂಬಟ್, ಸೂಪರ್. ಮಸ್ತ್ ಮಜಾ ಬಂತು. ಚಿಕನ್ ಊಟ ಸೂಪರ್.